ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಶಿವಕಾರ್ತಿಕ್. ಈಗ ರೀಸೆಂಟಾಗಿ ನಮಗೆ ಒಂದು ಒಳ್ಳೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಆಯಿತು. ಸೊ ಅದನ್ನು ವಿಡಿಯೋ ಮುಖಾಂತರ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಆಸೆ ಆಯಿತು. ಹಂಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀವಿ. ನಮ್ಮ ಟೀಮು ಇತ್ತೀಚೆಗಷ್ಟೇ ಒಂದು ಶೂಟಿಂಗ್ಗೋಸ್ಕರ ಮಂಗಳೂರು ಹೋಗಿದ್ವಿ. ಅಲ್ಲಿ ಒಂದಿನ ನಮಗೆ ಬ್ರೇಕ್ ಇತ್ತು. ಸೊ ಮಂಗಳೂರು ಸುತ್ತಾಡಬೇಕು ಅನ್ನೋ ಟೈಮ್ನಲ್ಲಿ ಫ್ರೆಂಡ್ ಸಜೆಷನ್ ಮಾಡಿದ್ದು ಈ ಪಣಂಬೂರು ಬೀಚ್ ಹತ್ರ. ಸೊ ಎಲ್ಲರೂ ಹೋದ್ವಿ. ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಬಾಲ್ಯನ ನೆನಪು ಮಾಡಿದಂಥ ಸ್ಥಳ. ದೊಡ್ಡವ್ರಿಗೋಸ್ಕರನೇ ಒಂದು ಒಳ್ಳೆ ಗೇಮ್ಗಳು. ಅದರಲ್ಲಿ ಈ ಬಂಗಿ ಜಂಪ್ ಅಂತ, ಈಗ ನಾನು ಏನು ಆಡ್ತಾಯಿದ್ದೀನಿ ಇದರ ಹೆಸರು ಬಂಗಿ ಜಂಪ್ ಅಂತ. ನೋಡೋಕ್ಕೆ ತುಂಬ ಈಸಿಯಾಗಿ ಕಾಣುತ್ತೆ, ಆದರೆ ಆಡಬೇಕಾದ್ರೆ ಗೊತ್ತಾಗುತ್ತೆ. ನಿಜ ಹೇಳಬೇಕು ಅಂದರೆ ಬೀಜ ಬಾಯಿಗೆ ಬಂದಿತ್ತು. ಸ್ಟಾರ್ಟಿಂಗಲ್ಲಿ ತುಂಬ ಅಂದರೆ ತುಂಬ ಭಯ ಆಯಿತು. ಆದರೆ ಹೋಗ್ತಾ ಹೋಗ್ತಾ ನಿಜವಾಗ್ಲೇ ನಾವು ಒಂದು ಪಕ್ಷಿಗಳ ಥರ ಆರೋ ಅಂಥ ಒಂದು ಫೀಲ್ ಆಯಿತು. ಸೊ ತುಂಬ ಖುಷಿ ಆಯಿತು. ನಾನು ಎಷ್ಟೊತ್ತು ಅಂತ ಭಯ ಇಲ್ಲದೇ ಇರೋ ಥರನೇ ಆ್ಯಕ್ಟಿಂಗ್ ಮಾಡ್ತಾ ಇರಲಿ. ಭಯ ಅನ್ನೋದು ಒಳಗಿತ್ತು, ಆದರೆ ಆಚೆ ತೋರಿಸ್ಕೊಂಡ್ರೆ ಟೀಮ್ ಮುಂದೆ ಮರ್ಯಾದೆ ಹೋಗುತ್ತೆ ಅನ್ನೋದು ಅದು ಒಂಥರ ಭಯ ಇತ್ತು. ಹಂಗೂ ಹಿಂಗೂ ಆ ಆಟ ಮುಗಿಸಿದ್ವಿ. ನಿಧಾನಕ್ಕೆ ಕೆಳಗಡೆ ಇಳಿಸಿದ್ರು. ನಾನು ಬದುಕ್ತು ಬಡಜೀವ ಅಂತ ಅಲ್ಲಿಂದ ಕಾಲು ಕಿತ್ತೆ. ಸೊ ಇದು ನನಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡ್ತು. ಇದಾಗಿದ್ದ ತಕ್ಷಣ ನೆಕ್ಸ್ಟು ಇನ್ನೊಂದು ಆಟ ಆಡೋಣ ಅಂತ ಹೋದ್ವಿ. ನಿಜ ಹೇಳಬೇಕು ಅಂದರೆ ಈ ಗೇಮಲ್ಲಿ ನನ್ನ ಮಾನ ಮರ್ಯಾದೆ 3 ಕಾಸಿಗೆ ಹರಾಜು ಹಾಕ್ಬಿಟ್ರು. ಯಾಕೆಂದರೆ ತುಂಬ ಪಕ್ಕ ಇದೆ ಶೂಟ್ ಮಾಡೋ ಅಂಥ ಗೇಮು. ನನ್ನ ಕೈಯಲ್ಲಿ ಜಸ್ಟ್ ಒಂದು ಬಾಟಲ್ ಶೂಟ್ ಮಾಡೋಕ್ಕಾಗಿಲ್ಲ. ಆ ಗನ್ ಹೆಂಗಿತ್ತು ಅಂದರೆ ಒಳ್ಳೆ AK-47 ಗನ್ ಇದ್ದಂಗಿತ್ತು. ನನ್ನ ಕೈಯಲ್ಲಿ ಒಂದೇ ಒಂದು ಬಾಟಲ್ ಶೂಟ್ ಮಾಡೋಕ್ಕಾಗಿಲ್ಲ. ಆಗ ನನಗೆ ಅರ್ಥ ಆಗಿದ್ದು ಒಂದೇ, ನಮ್ಮ ದೇಶ ಕಾಯೋ ಸೈನಿಕರಿಗೆ ಎಷ್ಟು ಟ್ರೈನಿಂಗ್ ಕೊಟ್ಟಿರ್ತಾರೆ, ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ ಅಂತ ಅರ್ಥ ಆಯಿತು. ಸೊ ನನ್ನ ಮಾನ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೆ ನಾನು ನನಗೆ ಗೊತ್ತಿರೋ ಗೇಮ್ನೇ ಸೆಲೆಕ್ಟ್ ಮಾಡಬೇಕಾಗಿತ್ತು. ಇಲ್ಲೂ ಏನು ದೊಡ್ಡದಾಗೇನು ಸಾಧನೆ ಮಾಡಿಲ್ಲ. ಒಂದು 4-5 ಬಾಲು ವೇಸ್ಟ್ ಡಾಟ್ ಆಯಿತು. ನನಗೆ ತುಂಬ ಬೇಜಾರಾಗೋಯ್ತು. ಯಾಕೆ ಅಂದರೆ ನಾನು ಬ್ಯಾಟ್ ಹಿಡಿದು 4-5 ವರ್ಷಕ್ಕೆ ಮೇಲಾಗೋಯ್ತು. ಸೊ ಅಲ್ಲೂ ಸ್ವಲ್ಪ ಮರ್ಯಾದೆ ಹೋಗೋಕ್ಕೆ ಶುರು ಆಯಿತು. ಇನ್ನೂ ಸುಮ್ಮನೆ ಇದ್ದರೆ ಟೀಮ್ ಅವರು ನನ್ನ ಮಾತಲ್ಲೇ ಸಾಯಿಸ್ಬಿಡ್ತಾರೆ ಅಂತ ಗೊತ್ತಾಯಿತು. ಸೊ ಅಲ್ಲಿಂದ ಸ್ಟಾರ್ಟ್ ಮ್ಯಾಚ್ ಆಡೋಕ್ಕೆ. ಆಮೇಲೆ ಅಲ್ಲಿಂದ ಒಂದು ಬಾಲು ಬಿಟ್ಟಿಲ್ಲ, ಎಲ್ಲ ಬಾಲು ಹೊಡಿತಾ ಇದ್ದೆ. ಅಲ್ಲಿಗೆ ನನಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಸೊ ನಾನು ಟೀಮ್ ಮುಂದೆ ಮರ್ಯಾದೆ ಕಳ್ಕೊಂಡಿಲ್ಲ. ಒಂದರಲ್ಲಿ ಹೋಗಿದ್ದು ಮರ್ಯಾದೆ ಇನ್ನೊಂದರಲ್ಲಿ ಪಡ್ಕೊಂಡೆ ಅಂತ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಖುಷಿಯಾದೆ. ಮೊದಲನೇ ಎಸೆತ ಬೌಂಡ್ರಿಯಿಂದ ಆಚೆಗೆ, ಎರಡನೇ ಎಸೆತ ಸೊ ಈ ಗೇಮ್ನ ಮುಗಿಸ್ಕೊಂಡು ಇನ್ನೂ ತುಂಬ ಗೇಮ್ಗಳು ಆಡಿದ್ವಿ. ಅಷ್ಟೊತ್ತಿಗಾಗಲೇ ನನ್ನ ಮೊಬೈಲು ಸ್ವಿಚ್ ಆಫ್ ಆಗಿತ್ತು. ಸೊ ಬೇರೆ ಗೇಮ್ಗಳನ್ನ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ನಾನು ಹೇಳೋದು ಒಂದೇ, ನೀವು ಸ್ವಲ್ಪ ಫ್ರೀ ಮಾಡಿಕೊಂಡು ನಿಮ್ಮ ಬಾಲ್ಯನ ಇನ್ನೊಂದು ಸತಿ ನೋಡ್ಕೊಬನ್ನಿ. ಲೈಫ್ ಈಸ್ ಟೂ ಶಾರ್ಟ್. ಅಷ್ಟೇನಾ?